ಬದಲಾಗಿದೆ ಬದುಕಿನ ಬಣ್ಣ. ಮೇಡಮ್ ನಿಮ್ ನೋಡಕ್ಕೆ ಶಂಕರ ಬಂದಿದ್ದಾರೆ. ದ್ವೇಷವಾಗಿ ಬದಲಾಗಿದೆ ಜನ್ಮ ಜನ್ಮದ ಪ್ರೀತಿ. ಮಾನಸ ಸರೋವರ ಮಾನಸ ಸರೋವರ. ಊರಲ್ಲಿದ್ದಾಗ ನಂಗೆ ಸೈಕಲ್ ಅಂದ್ರೆ ಇಷ್ಟ ಅಂತ ಅಮ್ಮ ತಂದ್ಕೊಟ್ರು. ಆ ಸೈಕಲ್ ಏನಾಯ್ತು? ಅಯ್ಯೋ ಅಲ್ಲಿ ಯಾರೋ ಕೆಟ್ಟ ಬಾಮ ಬಂದ್ಬಿಟ್ಟು ತಗೊಂಡೋದ್ರು ಗೊತ್ತಾ. ಶಾಲುಗೆ ನನ್ ಬಿಟ್ಟೋಗಕ್ ಇಷ್ಟನೇ ಇರ್ಲಿಲ್ಲ. ಈಗ್ಲೂ ನಾನು ಯಾವ್ದನ್ನ ಸೈಕಲ್ ನೋಡಿದ್ರೆ ನನಗ್ ಶಾಲುನೇ ನೆನಪಾಗ್ತಾಳೆ. ನಿನ್ ಶಾಲುಗೆ ನಿನ್ನ ನೋಡ್ಬೇಕು ಅಂತ ಅನಿಸ್ತಂತೆ, ಅದಕ್ಕೆ ಓಡ್ ಬಂದ್ಬಿಟ್ಟಿದೆ. ಈಗಾಗಲೇ ನಮ್ಮ 6 ಜನ ಕಪಲ್ ನಿಮ್ ಮುಂದೆ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಮೈ ನೇಮ್ ಇಸ್ ಮನೋಜ್ ಕುಮಾರ್. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಹೆಲೋ ಎವ್ರಿವನ್, ನನ್ನ ಹೆಸರು ಶ್ರುತಿ ಅಂತ ಆ್ಯಂಡ್ ನಾನು ಡಬ್ಬಿಂಗ್ ಆರ್ಟಿಸ್ಟ್. ಎಲ್ರಿಗೂ ಅಡ್ಗಿದೆ. ನಮ್ಮ ನೇಮ್ ಪ್ಲೇಟ್ ಸೂರ್ಯ ಅಂತ. ನಾನು ಕ್ಯಾಬ್ ಓಡಿಸ್ತೀನಿ. ಮೀನಾ ತಗೋ. ನಿಮ್ ಟ್ಯಾಲೆಂಟ್ ಏನು? ಅದು ಅದು ಒಂದು ಹುಡುಗಿದು ಫೇಕ್ ಜಾತಕ ರೆಡಿ ಮಾಡ್ಕೊಡ್ಬೇಕಾಗಿತ್ತು. ಅದು ನಮ್ಮ ಅಜ್ಜಿತನ ಜಾತಕಕ್ಕೆ ಸ್ವಲ್ಪನೂ ಮ್ಯಾಚ್ ಆಗ್ಬಾರ್ದು. ಹೆಸರು ಭೂಮಿ ಅಂತ. ಭೂಮಿ, ನೀನ್ ಯಾವಾಗ ಬಂದ್ರೆ ಪುಟಿ? ಹೆಸರು ಭೂಮಿ. ಅವ್ರ ಹೆಸರಲ್ಲಿ ಜಾತಕ ರೆಡಿ ಮಾಡ್ಕೊಡ್ಬೇಕು. ಆ ಜಾತಕ ಇವತ್ ಸಂಜೆ ಒಳಗಡೆ ಕೈ ಸೇರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಆವಾಗ ಬಂದೆ. ನೀನ್ ಸುಳ್ಳು ಜಾತಕ ಬರೆಸ್ತಾ ಇದ್ದೀರಾ? ವೇದ, ಇದು ನಿನ್ಗೆ. ನನ್ಗ ಅಮ್ಮ, ಇಷ್ಟೊಂದು ಕಾಸ್ಟ್ಲಿ ಏನಕ್ಕೆ ತರಕ್ ಹೋದ್ರಿ? ಪ್ರೀತಿ ಯಾರು ಇಲ್ದಿರೋಳಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರ ನೀವು. ಇನ್ನು ನಿಮ್ಮ ಹೆತ್ತು ಮಕ್ಕಳನ್ನ ಬಿಟ್ಟು ಬಂದಿದ್ದೀರಲ್ಲ, ಅವ್ರನ್ನ ನೋಡಬೇಕು, ಅವ್ರಿಗೆ ಪ್ರೀತಿ ತೋರಿಸ್ಬೇಕಂತ ಅನಿಸ್ತಾ ಇಲ್ವಾ? ಅನ್ಸಿದ್ರು ನನ್ನ ಕೈಯಲ್ಲಿ ಏನಿದೆ ಭೇದ? ಪ್ರಯತ್ನ ಪಟ್ಟಿದ್ರೆ ಆಗ್ತಾಯಿತೇನೋ. ವಂಬಾಪುರದ ರೈತರ ಭೂಮಿಯಲ್ಲಿ ವಾಮಾಚಾರ. ವಾಮಾಚಾರ ಮಾಡಿರುವ ಹಿನ್ನೆಲೆ ಸುತ್ತಮುತ್ತಲ ಜನರಲ್ಲಿ ಆತಂಕ ಶುರುವಾಗಿದೆ. ದುಷ್ಟ ಶಕ್ತಿಗಳನ್ನ ಆಹ್ವಾನಿಸಿಕೊಳ್ಳಲು ಈ ರೀತಿಯ ಮಂಡಲವನ್ನ ಹಾಕ್ತಾರೆ ಅಂತ ಅಲ್ಲಿನ ಜನರು ಮಾತನಾಡಿಕೊಳ್ತಿದ್ದಾರೆ. ಇಂತಹ ಘಟನೆಗಳಿಗೆ ವಂಬಾಪುರ ಸಾಕ್ಷಿಯಾಗುತ್ತಲೇ ಬಂದಿದೆ. ದೆವ್ವ, ಭೂತ, ಪಿಶಾಚಿಗಳನ್ನ ನೋಡಲು ಹಾಗೂ ಆಹ್ವಾನಿಸಲು ಬರುವಂತಹ ಜನರು ವಂಬಾಪುರದಲ್ಲಿ ಇಂತಹ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿತ್ತು. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ನೆನ್ನೆ ಎಲ್ಲಿದ್ದೆ ನೀನು? ನಮ್ಗೆಲ್ಲರಿಗೂ ಸುಳ್ಳು ಹೇಳಿದ್ಯಾ ನೀನು.